ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು MDKS ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವಂಥ ಯೋಜನೆಗಳಲ್ಲಿ ಪ್ರಮುಖ ಯೋಜನೆಯಾದಂಥ ಆಶಾ ಕಿರಣ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೆಕ್ಸ್ಟ್ ಬರೋಂಥ ಎಕ್ಸಾಮ್ಗಳಾಗಿರ್ಬೋದು PSI, FDA, SDA, PEC ಮುಂತಾದ ಎಕ್ಸಾಮ್ಗಳಿಗೆ ಯೋಜನೆಗಳ ಅಂಡರ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು, ಸ್ಟೇಟ್ ಗೌರ್ಮೆಂಟ್ ಸ್ಕೀಮು, ಈ ಥರದಲ್ಲಿ ಕರ್ನಾಟಕ ಸ್ಕೀಮ್ ಅಂತ ಬಂದಾಗ ಪಗ ಕ್ವಶನ್ಸ್ ಆಗ್ತವೆ. ಅದರಲ್ಲಿ ಆಶಾ ಕಿರಣ ಯೋಜನೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ. ಏಕಾಗಿ ನ್ಯೂಸಲ್ಲಿದೆ, ಸೊ ಯಾಕೆ ಕೇಳ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನಾಗಿ ಈ ವಿಡಿಯೋ ಬಗ್ಗೆ ಇಂಪಾರ್ಟೆಂಟ್ ಏನು ನೋಡ್ಕೊಂಡು ಹೋಗೋಣ, ಆಯಿತಾ. ನೆಕ್ಸ್ಟು ಇದರ ಧ್ಯೇಯವಾಕ್ಯ ಟ್ಯಾಗ್ಲೈನ್ ಅಂತ ಕರಿತೀವಿ. ಆಶಾ ಕಿರಣ ನಿಮ್ಮ ಮನೆಯ ಬಾಗಿಲಿಗೆ ಉಚಿತ ಕಣ್ಣಿನ ಆರೈಕೆ, ಅಂದರೆ ಐ ಕೇರ್ ಎಟ್ ಡೋರ್ ಸ್ಟೆಪ್. ನಿಮ್ಮ ಮನೆಯ ಬಾಗಿಲಿಗೆ ಬಂದು ಕಣ್ಣ ಟೆಸ್ಟ್ ಮಾಡುವಂಥದ್ದೇ ಆಶಾ ಕಿರಣ ಯೋಜನೆ. ನಿಮ್ಮ ಮನೆ ಬಾಗಿಲಿಗೆ ಉಚಿತ ಕಣ್ಣಿನ ಆರೈಕೆ, ಇದೊಂದು ಲೈನ್ ನೆನ್ಪಿಟ್ಕೊಟ್ರೆ ನೀವು ಒಂದು ಕ್ವಶನ್ ಡೈರೆಕ್ಟ್ ಬಂದರೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟು ಯಾವ ಯೋಜನೆ ಅಡಿ ಜಾರಿ, ಅಂದರೆ ಪ್ರತಿಯೊಂದು ಯೋಜನೆಗಳಿಗೆ ಒಂದು ಪೇರೆಂಟ್ ಯೋಜನೆ ಅಂತ ಇರುತ್ತೆ. ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಯಾವ್ದಾದ್ರು ದೊಡ್ಡ ಯೋಜನೆ ಇತ್ತು, ಆ ಯೋಜನೆ ಅಂಡರು ಜಾರಿ ತಗೋತಾರೆ, ಅದನ್ನು ಪೇರೆಂಟ್ ಯೋಜನೆ ಅಂತ ಕರಿತೀವಿ. ಸೊ ಹಂಗಾಗಿ ಯಾವ ಯೋಜನೆ ಅಡಿ ಇದನ್ನು ಜಾರಿ ತರ್ತಾ ಇದ್ದಾರೆ ಅಂದರೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಆಫ್ ಬ್ಲೈಂಡ್ನೆಸ್ ಆ್ಯಂಡ್ ವಿಜುವಲ್ ಇಂಪೇರ್ಮೆಂಟ್, ಅಂದರೆ ರಾಷ್ಟ್ರೀಯ ಅಂಧತ್ವ ಮತ್ತು ದೃಷ್ಟಿಕೋನ ನಿಯಂತ್ರಣ ಕಾರ್ಯಕ್ರಮದಡಿ ಜಾರಿ ತರ್ತಾರೆ. ಇದು ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇದು ಪ್ರಾರಂಭವಾದ ದಿನಾಂಕ ಫೆಬ್ರವರಿ 18, 2024. ಈಗ ಬರ್ತಿರೋಂಥ ಎಕ್ಸಾಮ್ಗಳಲ್ಲಿ KEರು ಡೇಟ್ ಕೇಳೋದ್ರಿಂದ ಇದು ಇಂಪಾರ್ಟೆಂಟು, ಆಯಿತಾ. ನೆಕ್ಸ್ಟು ಯಾವ ಸ್ಥಳದಲ್ಲಿ ಪ್ರಾರಂಭ ಮಾಡೋದು ಅಂದರೆ ಹಾವೇರಿ ಜಿಲ್ಲೆ. ಸ್ಪೆಸಿಫಿಕ್ಕಾಗಿ ಗೌರ್ಮೆಂಟ್ ಪ್ರೋಗ್ರಾಮ್ಗಳನ್ನ ಜಾಸ್ತಿ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಜಾರಿ ಮಾಡೋದಾದರೆ, ಕೆಲವು ಪ್ರೋಗ್ರಾಮ್ಗಳನ್ನ ಸ್ಪೆಸಿಫಿಕ್ ಹೊರಗಡೆ ಮಾಡ್ತಾರೆ. ಬೇರೆ ಡಿಸ್ಟಿಕ್ ಔಟ್ ಆಫ್ ದಿ ಬೆಂಗಳೂರು ಮಾಡಿದಾಗ ಆ ಪ್ಲೇಸ್ಗಳು ಇಂಪಾರ್ಟೆಂಟ್ ಆಗೋದು ಸಾಧ್ಯತೆ ಇರುತ್ತದೆ. ಸೊ ಹಂಗಾಗಿ ಹಾವೇರಿ ಜಿಲ್ಲೆಯಲ್ಲಿ ಈ ಥರದ ಕ್ವಶನ್ KPSC ಅವ್ರು ಕೇಳ್ತಾರೆ, ಆಯಿತಾ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೊಟ್ಟಾಗ. ಸೊ ಅದು ಇಂಪಾರ್ಟೆಂಟ್. ನೆಕ್ಸ್ಟು ಚಾಲನೆ ನೀಡಿದವರು ಯಾರಪ್ಪ ಅಂದರೆ ಯೂಶಲಿ ಅವಾಗಿದ್ದಂಥ CM ಆಗಿರುವಂಥ ಸಿದ್ದರಾಮಯ್ಯ ಅವರು, ಮತ್ತು ಆರೋಗ್ಯ ಹೆಲ್ತ್ ಮಿನಿಸ್ಟರ್ ಆಗಿದ್ದಂಥ ದಿನೇಶ್ ಗುಂಡೂರಾವ್ ಅವರು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ನೋಡಲ್ ಮಿನಿಸ್ಟ್ರಿ, ಅಂದರೆ ಯಾವ ಮಿನಿಸ್ಟ್ರಿ ಅಡಿ, ಯಾವ ಡಿಪಾರ್ಟ್ಮೆಂಟ್ ಅಡಿ ಇದು ಕೆಲಸ ಮಾಡುತ್ತೆ ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಇಲಾಖೆ ಅಂತ ಇದೆ, ಡಿಪಾರ್ಟ್ಮೆಂಟ್ ಅಂತ ಇದೆ. ಅದು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅದರ ಕೆಲಸ ಮಾಡೋದು. ಇದು ಡೈರೆಕ್ಟ್ ಕ್ವಶನ್ ಆಗುತ್ತೆ. ಇವೆಲ್ಲ ಡೈರೆಕ್ಟ್ ಕ್ವಶನ್ನು, ಇವನ್ನೆಲ್ಲ ಕಂಪಲ್ಸರಿ. ಈಗ ಆಶಾ ಕಿರಣ ಯೋಜನೆ ಅಂದರೆ ಯಾವಾಗ ಪ್ರಾರಂಭವಾಯಿತು, ಎಲ್ಲಿ ಪ್ರಾರಂಭ ಆಯಿತು, ಅದ್ರ ಧ್ಯೇಯ ಏನು, ಇಂಪಾರ್ಟೆಂಟ್ ಏನು, ಉದ್ದೇಶ, ನೆಕ್ಸ್ಟ್ ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಅಂಥದ್ದು ಇಂಪಾರ್ಟೆಂಟು. ನೆಕ್ಸ್ಟು ಈ ಯೋಜನೆ ಪ್ರಮುಖ ಉದ್ದೇಶಗಳು ತಿಳಿತಾವೆ, ಅದನ್ನು ಆಬ್ಜೆಕ್ಟಿವ್ ಇದೆಯಲ್ಲ, ಇವನ್ನೇನು ಮಾಡ್ತಾರೆ, ಈಗ ಈ ಯೋಜನೆಗೆ ಸಂಬಂಧಪಟ್ಟಂಗೆ ಏನಾದರೂ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೊಟ್ಟರೆ ಇದನ್ನು ಕೇಳ್ಬೋದು. ಅಂಧತ್ವ ಮುಕ್ತ ಕರ್ನಾಟಕ, ಇದು ಇಂಪಾರ್ಟೆಂಟ್. ಅಂದರೆ ತಡೆಗಟ್ಟಬಹುದಾದ ಕಣ್ಣಿನ ಕಾಯಿಲೆಗಳನ್ನು ಆರಂಭದಲ್ಲಿ ಪತ್ತೆ ಹಚ್ಚಿ ಗುಣಪಡಿಸುವುದು, ಇದು ಇಂಪಾರ್ಟೆಂಟ್. ತಡೆಗಟ್ಟಬಹುದಾದ ಈ ಕೆಲವೊಂದು ಕಾಯಿಲೆಗಳನ್ನ ಮುಂಚೆಲೆ ಏನಾದ್ರು ಗುರುತಿಸಿದ್ರೆ ಅದನ್ನ ಮುಂದೆ ದೊಡ್ಡ ಅನಾಹುತ ಆಗೋದನ್ನ ತಡಿಬಹುದು ಅಂತ ಯೋಜನೆಗಳನ್ನ ಮುನ್ನೆಚ್ಚರಿಕೆಯಾಗಿ ಅಲ್ಲೇ ಪತ್ತೆ ಹಚ್ಚಿ ಅವಾಗ ಅದಕ್ಕೆ ಚಿಕಿತ್ಸೆ ಕೊಡುವಂಥದ್ದು. ನೆಕ್ಸ್ಟು ಸಾರ್ವತ್ರಿಕ ಆರೋಗ್ಯ ರಕ್ಷಣೆ, ಅಂದರೆ ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಗುಣಮಟ್ಟದ ಕಣ್ಣಿನ ಚಿಕಿತ್ಸೆಯನ್ನು ಸಂಪೂರ್ಣ ಉಚಿತವಾಗಿ ನೀಡುವುದು, ಇದು ಇಂಪಾರ್ಟೆಂಟ್. 100% ಫ್ರೀ, ಇಂಪಾರ್ಟೆಂಟು. ನೆಕ್ಸ್ಟು ಮನೆ ಬಾಗಿಲಿಗೆ ಸೇವೆ. ಆಶಾ ಕಾರ್ಯಕರ್ತೆ ಇರ್ತಾರಲ್ಲ, ಅವ್ರ ಮೂಲಕ ಮನೆಗೆ ತೆರಳಿ ಪ್ರಾಥಮಿಕ ಕಣ್ಣಿನ ತಪಾಸಣೆ, ಸ್ಕ್ರೀನಿಂಗ್ ಮಾಡ್ತಾರೆ. ಮೊದಲು ಆಶಾ ಕಾರ್ಯಕರ್ತೆಯರ ಮುಖಾಂತರ ಮನೆ ಬಂದು ಸ್ಕ್ರೀನಿಂಗ್ ಮಾಡಿ ಏನು ಪ್ರಾಬ್ಲಮ್ ಇದೆ ಅಂತ ಗುರುತಿಸ್ತಾರೆ ಫಸ್ಟ್, ಅದು ಇಂಪಾರ್ಟೆಂಟ್. ನೆಕ್ಸ್ಟು ಇದು 3 ಹಂತದಲ್ಲಿ ಕಾರ್ಯನಿರ್ವಹಿಸುತ್ತೆ. ಟೋಟಲ್ ಮೋಡಸ್ ಆಪರೇಂಡಿ ಅಂತ ಕರೀತಾರೆ. 3 ಹಂತದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹಂತ 1, ಹಂತ 2, ಹಂತ 3. ಆ ಹಂತ 1ರಲ್ಲಿ ಏನಪ್ಪ ಅಂದರೆ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಸಿಬ್ಬಂದಿ ಪ್ರತಿ ಮನೆಗೆ ಭೇಟಿ ನೀಡಿ ಪ್ರಾಥಮಿಕ ಸ್ಕ್ರೀನಿಂಗ್ ಮಾಡ್ತಾರೆ. ನಾನು ಆಗ ಹೇಳ್ದಂಗೆ ಆಶಾ ಕಾರ್ಯಕರ್ತರು ಬರ್ತಾರೆ, ಮನೆಗೆ ಅದನ್ನ ಸ್ಕ್ರೀನಿಂಗ್ ಮಾಡ್ತಾರೆ, ಮೀನ್ಸ್ ಟೆಸ್ಟ್ ಮಾಡ್ತಾರೆ ಏನು ಪ್ರಾಬ್ಲಮ್ ಇದೆ ಅಂತ. ನೆಕ್ಸ್ಟ್ ದ್ವಿತೀಯ ಹಂತದಲ್ಲಿ ಏನಾದರೂ ಪ್ರಾಬ್ಲಮ್ ಇರೋದು ಕಂಡು ಬಂದರೆ ಹತ್ತಿರದ ಆರೋಗ್ಯ ಕೇಂದ್ರ ಅಥವಾ ಆಶಾ ಕಿರಣ ದೃಷ್ಟಿ ಕೇಂದ್ರಗಳಿಗೆ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಹಂತ 3ರಲ್ಲಿ ಉಚಿತವಾಗಿ ಕನ್ನಡಕಗಳ ವಿತರಣೆ ಹಾಗೂ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಶಸ್ತ್ರ ಕಣ್ಣಿನ ಪೊರೆ ಇರ್ತಲ್ಲ, ಉಚಿತ ಕಣ್ಣಿನ ಪೊರೆ, ಕ್ಯಾಟರಾಕ್ಟ್ ಅಂತ ಕರಿತೀವಿ, ಇದೇನಾದರೂ ಇದೆ ಅದಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಕೊಡ್ತಾರೆ. ಇದು ಇಂಪಾರ್ಟೆಂಟ್ ಅಂತ ಕೇಳ್ಬೋದು, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಆದರೆ. ನೆಕ್ಸ್ಟು ಯೋಜನೆ ವಿಸ್ತರಣೆ ಮತ್ತು ಪ್ರಸ್ತುತ ಪ್ರಗತಿ, ಅಂದರೆ ಈಗ ಯಾಕೆ ನ್ಯೂಸಲ್ಲಿದೆ, ಈಗ ಪ್ರೆಸೆಂಟ್ ಹೆಂಗಿದೆ, ಇದು ಜಾರಿಯಾಗಿರೋ 2024 ಫೆಬ್ರವರಿ ಅಂತ ಹೇಳಿದ್ದೀನಿ. ಆದರೆ 2026 ಯಾಕೆ ನ್ಯೂಸಲ್ಲಿದೆ ಅಂದರೆ ಈಗ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಕರೆಂಟ್ ಪ್ರೋಗ್ರೆಸ್ ಅಂದರೆ ಸ್ವಲ್ಪ ಬದಲಾವಣೆ ತರ್ತಾರೆ ಈ ಯೋಜನೆಯಲ್ಲಿ. ಏನು ಬದಲಾವಣೆ ತರ್ತಾರೆ ಅಂದರೆ ಆರಂಭದಲ್ಲಿ ಕೇವಲ ಅಭಿಯಾನದ ರೂಪದಲ್ಲಿದ್ದ ಈ ಯೋಜನೆಯನ್ನು ಮರುರೂಪಿಸಿ ಸಾರ್ವಜನಿಕರು ತಮಗೆ ಅನುಕೂಲವಾದಾಗ ಭೇಟಿ ನೀಡಲು ಅನುವಾಗುವಂತೆ 393 ಆಶಾ ಕಿರಣ ದೃಷ್ಟಿ ಕೇಂದ್ರಗಳನ್ನು ಜಿಲ್ಲಾ, ತಾಲೂಕು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಸ್ಥಾಪಿಸಲಾಗಿದೆ. ಇದು ಇಂಪಾರ್ಟೆಂಟು. ಮುಂಚೆ ಮನೆಗೆ ಬರ್ತಾ ಇದ್ದು ಸ್ಕ್ರೀನಿಂಗ್ ಮಾಡ್ತಾರೋ, ಆಮೇಲೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೋಗಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆ ಅಥವಾ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಿದ್ರು.
ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ಏನು ಮಾಡಿದ್ದಾರೆ ಅಂದರೆ 393 ಆಶಾ ಕಿರಣ ದೃಷ್ಟಿ ಕೇಂದ್ರಗಳನ್ನೇ ಪ್ರಾರಂಭಿಸಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಈ ಥರ ಏನಾದ್ರು ಪ್ರಾಬ್ಲಮ್ ಇದ್ದರೆ ಡೈರೆಕ್ಟಾಗಿ ಆಶಾ ಕಾರ್ಯಕರ್ತರು ಮನೆಗೆ ಬರಬೇಕು ಅಂತ ನೀವೇ ಡೈರೆಕ್ಟಾಗಿ ಬೇಕಾದ್ರೆ ಹೋಗಿ ಆ ಕೇಂದ್ರಗಳಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ಉಚಿತವಾಗಿ ಏನು ಅವೈಲೇಬಲ್ ಇದೆಯೋ ಅದನ್ನ ಪಡ್ಕೋಬಹುದು. ನೆಕ್ಸ್ಟು ಸಾಧನೆ ಅಂಕಿಅಂಶ ಅಂದರೆ ಇದುವರೆಗೂ ಜಾರಿಯಾಗಿ 2024 ಫೆಬ್ರವರಿ ಜಾರಿ ಆಯ್ತಲ್ಲ, ಇಲ್ಲಿವರೆಗೂ ಏನು ಸಾಧನೆ ಮಾಡಿದೆ ಅಂತಂದರೆ ಇದುವರೆಗೆ ಸುಮಾರು 1.4 ಕೋಟಿಗೆ ಹೆಚ್ಚು ಜನ ಕಣ್ಣಿನ ತಪಾಸಣೆ ಅಂದರೆ 1.4 ಕೋಟಿ ಟೆಸ್ಟ್ ಮಾಡಿದೆ ಕಣ್ಣಿನ. ಅದರಲ್ಲಿ 24 ಲಕ್ಷಕ್ಕೂ ಅಧಿಕ ಜನಕ್ಕೆ ದೃಷ್ಟಿದೋಷ ಪತ್ತೆ ಆಗಿದೆ. 1.4 ಇಷ್ಟು ಪತ್ತೆ ಆಗಿದೆ 24 ಲಕ್ಷ. ಆ 24 ಲಕ್ಷದೊಳಗೆ 4.1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಅಂದರೆ ಕ್ಯಾಟರಾಕ್ಟ್ ಅಂತ ಹೇಳಿದ್ನಲ್ಲ, ಆ ಶಸ್ತ್ರಚಿಕಿತ್ಸೆ ಮಾಡಿದಾರಂತೆ. ನೆಕ್ಸ್ಟು 50,000ಕ್ಕೂ ಹೆಚ್ಚು ಮಕ್ಕಳು ಸೇರಿದಂತೆ ಲಕ್ಷಾಂತರ ಫಲಾನುಭವಿಗಳಿಗೆ ಉಚಿತ ಕನ್ನಡಕ ವಿತರಣೆಯನ್ನು ನೀಡಲಾಗಿದೆ. ಇದು ಇಂಪಾರ್ಟೆಂಟು. ಈ ಡಾಟಾ ಏನು ಕೇಳಲ್ಲ, ಆದರೆ ನಿಮ್ಗೆ ನಾಲೆಡ್ಜ್ ಇದ್ದರೆ ಈ ಎಕ್ಸಾಂಪಲು KS ಪ್ರಿಲಿಮ್ಸಲ್ಲಿ ಇನ್ ಡೀಟೇಲ್ ಕೇಳಿದ್ರೆ ಅಥವಾ ಮೇನ್ಸಲ್ಲಿ ಏನಾದರೂ ರಿಟರ್ನಲ್ಲಿ ಕೇಳಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಈ ಯೋಜನೆ. ನೆಕ್ಸ್ಟು ಈ ಯೋಜನೆಯಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆದ ಯೋಜನೆ ಇದೆ. ಯಾವುದಪ್ಪ ಅಂತಂದರೆ ಸಾರಿಗೆ ಆಶಾ ಕಿರಣ ಅಂದರೆ ಹೆಸರಲ್ಲೇ ಇದೆ, ಗೊತ್ತಾಗುತ್ತೆ. ಯೋಜನೆಯನ್ನು ಕರ್ನಾಟಕ ಸಾರಿಗೆ ಇಲಾಖೆಯು ಸಿಬ್ಬಂದಿಗೂ ವಿಸ್ತರಿಸಲಾಗಿದೆ. ಯೋಜನೆ ಈ ಸಾರಿಗೆ ಸಿಬ್ಬಂದಿ ಇಲಾಖೆಗಳು ಡ್ರೈವರ್ಸ್ ಆಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಅವ್ರಿಗೂ ಕೂಡ ಕಂಟೆಸ್ಟ್ ಮಾಡಿ. ಏಕೆಂದರೆ ವಿಷನ್ ಚೆನ್ನಾಗಿದೆ ಅಲ್ವಾ, ನೀವು ಸರಿಯಾಗಿ ಡ್ರೈವ್ ಮಾಡೋಕ್ಕಾಗೋದು, ಅಪಘಾತ ತಪ್ಸೋಕ್ಕಾಗೋದು, ಆ ಉದ್ದೇಶದಿಂದ ಏನು ಮಾಡ್ತಾರೆ ಸಾರಿಗೆ ಆಶಾ ಕಿರಣ KSRTC, BMTC, NWRTC, ಈಗ ಈಶಾನ್ಯ ಕರ್ನಾಟಕವರಿಗೆ ವಾಯವ್ಯ ಕರ್ನಾಟಕ ಸಾರಿಗೆ ಅಂತ ಎಲ್ಲ ಸೇರಿ ಅಲ್ಲಿ ಇರುವಂಥ ಡ್ರೈವರು ಮತ್ತು ಕಂಡಕ್ಟರ್ಗೆ, ಚಾಲಕರು ಮತ್ತು ನಿರ್ವಹಣೆಗೆ ಉಚಿತ ಕಣ್ಣಿನ ತಪಾಸಣೆ ನಡೆಸಿ ರಸ್ತೆ ಸುರಕ್ಷತೆಯನ್ನು ಹೆಚ್ಚಿಸುವ ಗುರಿ. ಹೇಳಿದ್ನಲ್ಲ ಹಂಗೆ ರಸ್ತೆ ಸುರಕ್ಷತೆಯನ್ನು ಹೆಚ್ಚೋದು ಮುಖ್ಯ ಇದಾಗಿರುತ್ತೆ ಇವ್ರದ್ದು. ಮತ್ತು ಇನ್ನೇ ಇಂಪಾರ್ಟೆಂಟ್ ಅಂತಂದರೆ ತಾಂತ್ರಿಕ ಪಾರದರ್ಶಿಕೆ ಅಂದರೆ ಈ ಯೋಜನೆ ಯಾವ ಯಾವ ಇತರೆ ಸಂಸ್ಥೆಗಳೊಂದಿಗೆ ಕೈ ಜೋಡಿಸಿದೆ ಅಂತ ಕ್ವಶನ್ ಆಗ್ಬೋದು. ಸ್ಟೇಟ್ಮೆಂಟ್ ವೈಸ್ ಆದಾಗ ಮೊದಲನೇದಾಗಪ್ಪ CSAP ಅಂದರೆ ಸೆಂಟರ್ ಫಾರ್ ಸೆಲ್ಯುಲರ್ ಆ್ಯಂಡ್ ಮಾಲಿಕ್ಯೂಲ್ ಪ್ಲಾಟ್ಫಾರ್ಮ್ಸ್ ಆ್ಯಂಡ್ ACT ಫಾರ್ ಹೆಲ್ತ್ ಈ ಸಂಸ್ಥೆಗಳ ಜೊತೆ ಕೈ ಜೋಡಿಸಿದೆ. ಟೆಕ್ನಿಕಲ್ ಪಾರ್ಟ್ನರ್ಶಿಪ್ಪು ಈ ಸಂಸ್ಥೆಗಳನ್ನೇ ಮಾಡಿದೆ. ನೆಕ್ಸ್ಟು ಜಾಗತಿಕ ಮನ್ನಣೆ, ಇದು ಇಂಪಾರ್ಟೆಂಟು. ಯಾಕೆ ಇದು ನ್ಯೂಸಲ್ಲಿದೆ 2026 ಇದಕ್ಕೋಸ್ಕರ ನ್ಯೂಸಲ್ಲಿದೆ. ಏನಪ್ಪ ಅಂದರೆ ವಿಶ್ವಸಂಸ್ಥೆಯು ಕರ್ನಾಟಕದ ಆಶಾ ಕಿರಣ ಯೋಜನೆಯನ್ನು ಜಾಗತಿಕ ಮಾದರಿ ಗ್ಲೋಬಲ್ ಮಾಡೆಲ್ ಎಂದು ಶ್ಲಾಘಿಸಿದೆ. ಈ ಮಾದರಿಯನ್ನು WHO ತನ್ನ ಜಾಗತಿಕ ಸೂಚಕಗಳಾದ, ಇದು ಇಂಪಾರ್ಟೆಂಟು, ECSAT ಅಂದರೆ ಐ ಕೇರ್ ಸಿಚುವೇಶನ್ ಅನಾಲಿಸಿಸ್ ಟೂಲ್ ಮತ್ತು ECIM ಐ ಕೇರ್ ಇಂಡಿಕೇಟರ್ ಮೆನುಗಳನ್ನು ಬಳಸಿಕೊಂಡು ಸಮಗ್ರ ಮೌಲ್ಯಮಾಪನ ಮಾಡಿ ಪ್ರಪಂಚದಾದ್ಯಂತ ಉತ್ತಮ ಅಭ್ಯಾಸವಾಗಿ ಹಂಚಿಕೊಳ್ಳಲು ದಾಖಲಿಸಿದೆ. ಅಂದರೆ ಈ ಯೋಜನೆಯನ್ನು WHO ಗ್ಲೋಬಲ್ ಮಾಡೆಲ್ ಎಂದು ಡಿಕ್ಲೇರ್ ಮಾಡಿದೆ. ಇದು ಇಂಪಾರ್ಟೆಂಟು. ಇದು ಡಿಕ್ಲೇರ್ ಮಾಡೋಕ್ಕೆ ಇಂಡಿಕೇಟರ್ ಇರ್ತವೆ. ಆ ಇಂಡಿಕೇಟರ್ ಏನಂದರೆ ECSAT ಐ ಕೇರ್ ಸಿಚುವೇಶನ್ ಅನಾಲಿಸಿಸ್ ಟೂಲ್, ಐ ಕೇರ್ ಇಂಡಿಕೇಟರ್ ಮೆನು. ಇದು ಮತ್ತು ಇದು WHO ಪ್ರತಿಪಾದಿಸುವ ಜನಕೇಂದ್ರಿತ ಸಮಗ್ರ ಕಣ್ಣಿನ ಆರೋಗ್ಯ ಇಂಟಿಗ್ರೇಟೆಡ್ ಪೀಪಲ್ ಸೆಂಟ್ರಿಕ್ ಐ ಕೇರ್ IPEC ತತ್ವಕ್ಕೆ ಪೂರಕವಾಗಿದೆ. ಇದರಲ್ಲಿ ಕ್ವಶನ್ ಯಾವ ಥರ ಆಗ್ಬೋದು ಅಂತಂದರೆ UPSC ಕ್ವಶನ್ ಆಗುತ್ತೆ. ಅಂದರೆ ECSAT, ECIM ಮತ್ತು IPSC ಯಾವುದಕ್ಕೆ ಸಂಬಂಧ ಆಗಿದೆ ಅಂತ ನೇರವಾಗಿ ಕ್ವಶನ್ ಆಗ್ಬೋದು. ನಮಗೆ ಅದು ನೋಡ್ತಾರೆ ಗೊತ್ತಾಗಲ್ಲ, ಅಟ್ಲೀಸ್ಟ್ ಅದರದ್ದು ಎಕ್ಸ್ಪ್ಯಾಂಡರ್ ಗೊತ್ತಿರಬೇಕು. ECSAT ಐ ಕೇರ್ ಸಿಚುವೇಶನ್ ಅನಾಲಿಸಿಸ್, ಐ ಕೇರ್ ಇಂಡಿಕೇಟರ್ ಮೆನು, ಇಂಟಿಗ್ರೇಟೆಡ್ ಪೀಪಲ್ ಸೆಂಟ್ರಿಕ್ ಐ ಕೇರ್, ಈ ಥರದ ಎಕ್ಸ್ಪ್ಯಾಂಡ್ ಆದ್ರೆ ಗೊತ್ತಿದೆ ನಾವು ಅಟ್ಲೀಸ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ. ಅಂದರೆ ಹೆಲ್ತ್ ಸಂಬಂಧಪಟ್ಟಿದ್ದು WHO ಅಂತ ಆನ್ಸರ್ ಆಗ್ಬೋದು. ಸೊ ಆ ರೀತಿಯೂ ಕ್ವಶನ್ ಆಗ್ಬೋದು. ಅಥವಾ ಡೈರೆಕ್ಟಾಗಿ WHO ಕೆಳಗಿನ ಯಾವ ಇಂಡಿಕೇಟರ್ ಬಳಸಿಕೊಂಡು ಕರ್ನಾಟಕದ ಆಶಾ ಕಿರಣ ಯೋಜನೆಯನ್ನು ಜಾಗತಿಕ ಮಾದರಿ ಎಂದು ಘೋಷಿಸಿದೆ ಅಂತೇಳಿ ಕೇಳ್ಬೋದು. ಅವಾಗ ನಾವು ಇವನ್ನ ಹಾಕಬೇಕಾಗುತ್ತೆ. ನೆಕ್ಸ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ 2 ಕ್ವಶನ್ನು ಫ್ರೇಮ್ ಮಾಡಿದ್ದೀನಿ. ಈ ಕ್ವಶನಲ್ಲಿ ಏನಪ್ಪ ಅಂತಂದರೆ ಸಿಂಪಲ್ ಒಂದೇ ಕ್ವಶನ್ ಕೇಳಿದ್ರೆ ಯಾವ ಥರ ಕೇಳ್ಬೋದು ಅಂತ. ಕರ್ನಾಟಕದ ಆಶಾ ಕಿರಣ ಯೋಜನೆ ಕೆಳಗಿನ ಯಾವ ಆರೋಗ್ಯ ಸಮಸ್ಯೆ ನಿರ್ಮೂಲನೆಗೆ ಸಂಬಂಧಿಸಿದೆ? ಇದು ನೇರವಾಗಿದೆ, ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅಷ್ಟೇ ಕೇಳಿದೆ. ಅಂಧ ದೃಷ್ಟಿದೋಷ ನಿಯಂತ್ರಣ, ಇದಷ್ಟೇ ಇಂಪಾರ್ಟೆಂಟು. ನೆಕ್ಸ್ಟು ಇತ್ತೀಚೆಗೆ ವಿಶ್ವಸಂಸ್ಥೆಯು ಜಾಗತಿಕ ಮಾದರಿಯಾಗಿ ದಾಖಲಿಸಲು ಪ್ರಸ್ತಾಪಿಸಿದ ಕರ್ನಾಟಕದ ಆರೋಗ್ಯ ಯೋಜನೆ ಯಾವುದು ಅಂತಂದರೆ ಆಶಾ ಕಿರಣ ಯೋಜನೆ. ಇದು ಇಂಪಾರ್ಟೆಂಟ್. ಈ ಥರ ಕ್ವಶನ್ ಕೇಳ್ಬೋದು. ಇತ್ತೀಚೆಗೆ WHO ಮಾಡಿದಂಥ ನಾವು ಆಶಾ ಕಿರಣ ಬಗ್ಗೆ ಯೋಜನೆ ಓದಿರ್ತೀವಿ, ಅದರ ಉದ್ದೇಶ ಓದಿರ್ತೀವಿ, ಯಾವ ಪ್ರಾರಂಭ ಆಯಿತು, ಯಾರು ಪ್ರಾರಂಭ ಮಾಡಿದ್ರು, ಡೇಟ್ ಎಲ್ಲ ತಿಳ್ಕೊಂಡಿರ್ತೀವಿ. ಆದರೆ WHO ಅಂತ ಈ ಥರ ಒಂದು ಗ್ಲೋಬಲ್ ಮಾಡೆಲ್ ಅಂತ ಡಿಕ್ಲೇರ್ ಆಗಿದೆ ಅಂತ ಗೊತ್ತಾಗದೆ ಹೋದರೆ ನಾವು ಅದನ್ನು ಆನ್ಸರ್ ಹಾಕೋಕ್ಕಲ್ಲ. ಸೊ ಇದು ಆಗಿರೋದ್ರಿಂದ ಈ ಥರ ಕ್ವಶನ್ ಆಗ್ಬೋದು. ಸೊ ಇಲ್ಲಿಗೆ ಈ ಯೋಜನೆ ಬಗ್ಗೆ ಮುಗೀತು. ಸೊ ಇಲ್ಲಿ ಕ್ವಿಕ್ಕಾಗಿ ಒಂದೇ ಒಂದು ನಿಮಿಷದಲ್ಲಿ ಇಂಪಾರ್ಟೆಂಟ್ನ ನಾನು ಹೇಳ್ತಾ ಹೋಗ್ತೀನಿ. ಏನು ಇಂಪಾರ್ಟೆಂಟ್ ನೋಡ್ಕೋಬೇಕು, ಇಷ್ಟು ಯೋಜನೆ ಓಡಿದ್ವಲ್ಲ, ಅದರಲ್ಲಿ ಮೊದಲನೇದೇನಪ್ಪ ಅಂತಂದರೆ ಆಶಾ ಕಿರಣ ಯೋಜನೆ. ಕ್ವಿಕ್ ಯೋಜನೆ ಟ್ಯಾಗ್ಲೈನ್ ಇಂಪಾರ್ಟೆಂಟು ಅಂದರೆ ಐ ಕೇರ್ ಸ್ಟೆಪ್, ಅದು ಇಂಪಾರ್ಟೆಂಟು. ಯೋಜನೆ ಯಾವ ಯೋಜನೆ ಅಂಡರ್ ಬರುತ್ತದೆ? ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಫಾರ್ ಬ್ಲೈಂಡ್ನೆಸ್ ಆ್ಯಂಡ್ ವಿಜುವಲ್ ಇಂಪ್ಯಾಕ್ಟ್, ಅದ್ರ ಬಗ್ಗೆ ನೀವು ಓದಬೇಕಾಗುತ್ತೆ. ನೆಕ್ಸ್ಟ್ ಯಾವ ಪ್ರೋಗ್ರಾಮ್ ಆಯಿತು? ಫೆಬ್ರವರಿ 18, 2024 ವಿತ್ ಡೇಟ್ ಇಂಪಾರ್ಟೆಂಟು, ವಿತ್ ಪ್ಲೇಸ್ ಇಂಪಾರ್ಟೆಂಟು ಹೇಳಿದ್ದೀನಿ. ಇದು ಯಾರು ಸರ್ ನೋಡು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಇದು ಇಂಪಾರ್ಟೆಂಟ್. ನೋಡಲ್ ಮಿನಿಸ್ಟ್ರಿ ಯಾವುದು ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ.
ನೆಕ್ಸ್ಟ್ ಉದ್ದೇಶ ನೋಡೋದಾದ್ರೆ ಈ ಯೋಜನೆ ಇದು ಅಂಧತ್ವ ಮುಕ್ತ ಕರ್ನಾಟಕ, ಸಾರ್ವಜನಿಕ ಆರೋಗ್ಯ ರಕ್ಷಣೆ, ಮನೆಯ ಬಾಗಿಲಿಗೆ ಸೇವೆ, ಈ 3 ಪಾಯಿಂಟ್ ಇದೆ. ಇದರಲ್ಲಿ ಏನಪ್ಪ ಅಂದ್ರೆ ತಡೆಗಟ್ಟಬಹುದಾದ ಕಾಯಿಲೆಗಳನ್ನು ಮುಂಚೆ ಪತ್ತೆ ಹಚ್ಚಿ ಗುಣಪಡಿಸ್ಬೋದು. ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದ ಸಂಪೂರ್ಣವಾಗಿ ಉಚಿತವಾಗಿ ನೀಡ್ತಾರೆ. ಆಶಾ ಕಾರ್ಯಕರ್ತೆಯರು ಮನೆಯಲ್ಲಿ ಪ್ರಾಥಮಿಕ ಕಣ್ಣಿನ ತಪಾಸಣೆ ಮಾಡ್ತಾರೆ. ಮೋಡಸ್ ಆಪರೆಂಡಿ ಅಂದರೆ ಕಾರ್ಯನಿರ್ವಹಣೆ 3 ಹಂತದಲ್ಲಿರುತ್ತೆ ಅಂತೇಳಿ. ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ. ಮೊದಲನೇ ಹಂತದಲ್ಲಿ ತಪಾಸಣೆ ಮಾಡ್ತಾರೆ. 2ನೇ ಹಂತದಲ್ಲಿ ದೋಷವನ್ನು ಕಂಡುಹಿಡಿದು ಪ್ರಾಥಮಿಕ ಆರೋಗ್ಯ ಮತ್ತು ಆರೋಗ್ಯ ಆಶಾಕಿರಣ ದೃಷ್ಟಿ ಕೇಂದ್ರಗಳಿಗೆ ಕಳಿಸ್ತಾರೆ. 3ನೇ ಹಂತದಲ್ಲಿ ಉಚಿತವಾಗಿ ಕಣ್ಣಿನ ಕನ್ನಡಕವನ್ನು ವಿತರಣೆ ಮಾಡೋದು ಮತ್ತು ಕಣ್ಣಿನ ಪೊರೆ ಚಿಕಿತ್ಸೆಯನ್ನು ಮಾಡ್ಬೋದು. ನೆಕ್ಸ್ಟ್ ಯೋಜನೆ ವಿಸ್ತರಣೆ ಪ್ರಸ್ತುತಿ ಹೆಂಗಿದೆ ಅಂತಂದರೆ, ಮುಂಚೆ ಅಭಿಯಾನ ಅಷ್ಟೇ ಇತ್ತು. ಈಗ ಏನು ಮಾಡಿದ್ರೆ 393 ಆಶಾಕಿರಣ ದೃಷ್ಟಿ ಕೇಂದ್ರಗಳನ್ನು ತೆರೆದಿದ್ದಾರೆ. ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಸಮುದಾಯ ಮಟ್ಟದಲ್ಲಿ. ಅಂಕಿಅಂಶಗಳು ಏನೇನಂದರೆ ಒಟ್ಟು 1.4 ಕೋಟಿಗೂ ಹೆಚ್ಚು ಜನ ಕಣ್ಣಿನ ತಪಾಸಣೆ ಮಾಡಿದ್ದಾರೆ. ಅದರಲ್ಲಿ 24 ಲಕ್ಷ ಜನರಿಗೆ ದೃಷ್ಟಿದೋಷ ಕಂಡು ಬಂದಿದೆ. ಕಂಡು ಬಂದಿರೋದ್ರಲ್ಲಿ 4.1 ಲಕ್ಷಕ್ಕೆ ಹೆಚ್ಚು ಜನರಿಗೆ ಉಚಿತವಾಗಿ ಕಣ್ಣಿನ ಪೊರೆ ಚಿಕಿತ್ಸೆ, ಕ್ಯಾಟರಾಕ್ಟ್ ಅಂತ ಹೇಳಿದ್ರೆ ಅದನ್ನು ಮಾಡಿದ್ದಾರೆ. 50,000ಕ್ಕೂ ಹೆಚ್ಚು ಮಕ್ಕಳು ಸೇರಿದಂತೆ ಲಕ್ಷಾಂತರ ಫಲಾನುಭವಿಗಳಿಗೆ ಉಚಿತ ಕನ್ನಡಕ ವಿತರಿಸಲಾಗಿದೆ. 50,000ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಸಾರಿಗೆ ಆಶಾಕಿರಣ ಅಂದರೆ ಈ ಯೋಜನೆಗೆ ಇನ್ನೊಂದು ಅಂಡರ್ ಯೋಜನೆ ಇದೆ. ಏನಪ್ಪ ಸಾರಿಗೆ ಆಶಾಕಿರಣ ಅಂದರೆ ಕರ್ನಾಟಕದ ಸಾರಿಗೆ ಇಲಾಖೆಯಲ್ಲಿರೋ ಚಾಲಕರು ಮತ್ತು ನಿರ್ವಾಹಕರಿಗೆ ಉಚಿತ ತಪಾಸಣೆ ನಡೆಸಿ ಮುಖಾಂತರ ಅವ್ರಿಗೆ ಕಣ್ಣು ಸರಿಯಾಗಿ ಕಾಣೋ ರೀತಿ ಮಾಡಿ ರಸ್ತೆ ಸುರಕ್ಷತೆಯಲ್ಲಿ ಹೆಚ್ಚಿನ ಗಮನ ಅಂದರೆ ಅಪಘಾತ ಆಗೋದು ತಡೆಯೋದು ಅಂತ ಅದರ ಅರ್ಥ. ನೆಕ್ಸ್ಟ್ ಯಾವ ರೀತಿ ಪಾಲುದಾರಿಕೆ, ಟೆಕ್ನಿಕಲ್ ಪಾರ್ಟ್ನರ್ಶಿಪ್ ಇದೆ ಈ ಯೋಜನೆ. ಡೈರೆಕ್ಟ್ ಯೋಜನೆ ಜಾರಿ ಆಗಬೇಕು ಯಾರು ಸಹಾಯ ಮಾಡಿದ್ರೆ CSAM ಮತ್ತು ಆ್ಯಕ್ಟ್ ಫಾರ್ ಹೆಲ್ತ್, ಇವು ಇಂಪಾರ್ಟೆಂಟ್, ಇದು ನೋಡ್ಕೊಳ್ಳಿ. CSAM ಅಂದರೆ ಸೆಂಟರ್ ಫಾರ್ ಸೆಲ್ಯುಲರ್ ಆ್ಯಂಡ್ ಮಾಲಿಕ್ಯೂಲ್ ಬಯಾಲಜಿ. ನೆಕ್ಸ್ಟ್ ಜಾಗತಿಕ ಬಂಧನ, ವಿಶ್ವ ಆರೋಗ್ಯ ಸಂಸ್ಥೆಯು ಈ ಯೋಜನೆಯನ್ನು ಗ್ಲೋಬಲ್ ಮಾಡೆಲ್ ಎಂದು ಡಿಕ್ಲೇರ್ ಮಾಡಿದೆ. ಈ ಗ್ಲೋಬಲ್ ಮಾಡೆಲ್ ಎಂದು ಡಿಕ್ಲೇರ್ ಮಾಡಲು ಜಾಗತಿಕ ಸೂಚಕ WHO ಬಳಸಿರುವಂಥ ಸೂಚಕಗಳು ಇಂಡಿಕೇಟರ್ ಆಗುತ್ತೆ ಅಂದರೆ ECSAT, ECIM ಮತ್ತು IPEC, ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಕ್ವಶನ್, ಆಶಾಕಿರಣ ಯೋಜನೆ ಸಂಬಂಧ ಡೈರೆಕ್ಟಾಗಿ ಕೇಳಿದ್ರೆ ಅಂಧತ್ವ ಮತ್ತು ದೃಷ್ಟಿಕೋನ ನಿಯಂತ್ರಣ. ನೆಕ್ಸ್ಟ್ WHO ಜಾಗತಿಕ ಮಾದರಿಯಾದಂಥ ಪ್ರೋಗ್ರಾಮ್ ಅಂದರೆ ಆಶಾಕಿರಣ ಯೋಜನೆ. ಈ ಉದ್ದೇಶದಿಂದ ಈ ಯೋಜನೆಯನ್ನು ಕಂಟಿನ್ಯೂಸ್ ಇದು ಇಂಪಾರ್ಟೆಂಟ್ ಆಗಿದೆ. ಸೊ ಹಂಗಾಗಿ ನಾನು ಅದನ್ನು ಹೇಳಿದೆ. ಸೊ ಹಂಗಾಗಿ ಈ ವಿಡಿಯೋದಲ್ಲಿ ಈ ಯೋಜನೆ ಬಗ್ಗೆ ಹೇಳಿದ್ದೀನಿ. ಏನಾದರೂ ತಪ್ಪಿದರೆ ನನಗೆ ಕಾಮೆಂಟ್ ಮಾಡಿ, ಅಥವಾ ಈ ಯೋಜನೆಗೆ ಮಾಹಿತಿ ಇನ್ನೂ ಹೆಚ್ಚು ಇದ್ದು ಮಾಹಿತಿ ಹೇಳಬೇಕು ಅನ್ನೋದು ಹೆಚ್ಚು ಮಾಹಿತಿ ಇದ್ದರೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ.